ಮುಂದೆ ಎಲ್ಲ ಒಪ್ಕೊಳ್ತೀನಿ ಅಂತ ಹೇಳಿ ಇವಾಗ ಮೋಸ ಮಾಡ್ತಿದ್ದೀರಾ. ನನ್ನ ಏಜಿಗೆ ಎಲ್ಲ ವಿಷಯನೂ ಹೇಳ್ತೀನಿ. ಏಜೆ ಏನೇ ಕಟ್ಕೊಂಡಿರೋ ಗಂಡನ್ ಬಿಟ್ಟು ಯಾವಾಗಲೂ ಏಜೆ ಯೋಚನೆ ಮಾಡ್ತಿರ್ತೀಯ? ಏಜೆ, ನಾನೇ ನಿನ್ನ ಲೈಫಲ್ಲಿರೋ ವಿಲನ್ನು, ನಾನು ಮಾಡಿರೋ ತಪ್ಪೆಲ್ಲ ಹಿಂಗಿದೆ ಅಂತ ಹೇಳಿ ಅವನ ಹತ್ರ ಒದೆ ತಿನ್ಲ? ಸತ್ಯ ಒಪ್ಕೊಂಡು ನಾನು ಕಾಡಿಗೆ ಹೋಗೋದಕ್ಕೇನು ಸತ್ಯ ಹರಿಶ್ಚಂದ್ರ ಅನ್ಕೊಂಡಿದ್ಯಾ? 10 ಜನರ ಬಲಿ ಕೊಟ್ಟಾದ್ರೂ ನನ್ನ ಜೀವನ ನಡೆಸೋ ಪ್ರಳಯ ಅಂತಕ ನಾನು. ಆ ಚುಕ್ಕಿ ಯಾವ ಮಹಾನೆ, ಇನ್ನು 10 ಜನ ಹುಡುಗಿರ ಹತ್ರ ಆಟ ಆಡ್ತೀನಿ. ಏಯ್, ನಾನೊಬ್ಬ ಫ್ಲರ್ಟೆ ಕಣೆ. ಏನೇ ಇವಾಗ ನಾನು ಮಾಡಿರೋ ತಪ್ಪನ್ನೆಲ್ಲ ಏಜೆಗೆ ಹೇಳಿ ನನಗೆ ಶಿಕ್ಷೆ ಕೊಡಿಸ್ತೀಯ? ಅದಕ್ಕೆ ನೀನು ಬದುಕಿದ್ರೆ ತಾನೇ, ನೀನೇ ತಾನೇ ಹೇಳಿದ್ದು ನಿನ್ನ ಪ್ರಾಣ ಕೊಟ್ಟಾದ್ರೂ ನನ್ನ ಪ್ರಾಣ ಉಳಿಸ್ತೀನಿ ಅಂತ. ಕೊಡೆ ಪ್ರಾಣನ, ಕೊಡೆ. ನೀನೇನ್ ಕೊಡೋದು ಬೇಡ ಕಣೆ, ನಿನ್ನ ಪ್ರಾಣನ ನಾನೇ ತಗೊಳ್ತೀನಿ. ಓಕೆ ಪವಿತ್ರ, ಬಾಯ್. ಪವಿತ್ರ ಬದುಕಬೇಕು. ಏನಾಗ್ಬಾರ್ದು, ಇಮಿಡಿಯೇಟ್ ಟ್ರೀಟ್ಮೆಂಟ್ ಶುರು ಮಾಡಿ. ಸರ್, ಜೋಳದ ಆಕ್ಸಿಡೆಂಟ್ ಕೇಸ್ ಹೋಗುತ್ತೆ, ಪೊಲೀಸ್ ಇನ್ಫಾರ್ಮ್ ಮಾಡೋದು ಒಳ್ಳೇದು. ನೋ, ನೀವು ಫಸ್ಟ್ ಟ್ರೀಟ್ಮೆಂಟ್ ಶುರು ಮಾಡಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಪೊಲೀಸ್ಗೆ ಇನ್ಫಾರ್ಮೇಷನ್ ಹೋಗಬಾರ್ದು. ಸರ್, ವಿತೌಟ್ FIR ಟ್ರೀಟ್ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಸರ್. ಸರ್, ಡೋಂಟ್ ವರಿ, ಏನೇ ಪ್ರಾಬ್ಲಮ್ ಆದರೂ ನಾನು ಸಾಲ್ವ್ ಮಾಡ್ತೀನಿ. ಇಮಿಡಿಯೇಟ್ ಟ್ರೀಟ್ಮೆಂಟ್ ಶುರು ಮಾಡಿ. ಸರ್, ಇದ್ಯಾಕೋ ತುಂಬ ರಿಸ್ಕ್ ಅನಿಸುತ್ತೆ.
ಏನಾರು ಹೆಚ್ಚು ಕಮ್ಮಿ ಆಗಿ ಅವ್ರ ಜೀವಕ್ಕೆ ಅಪಾಯ ಆದರೆ ಹಾಸ್ಪಿಟಲ್ ಜವಾಬ್ದಾರಿ ತಗೋಬೇಕಾಗುತ್ತೆ. ಡಾಕ್ಟರ್ ಪ್ಲೀಸ್ ಬಿಲೀವ್ ಮೀ, ಯಾರಿಗೂ ಏನು ಪ್ರಾಬ್ಲಮ್ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ಯಾರ ಹತ್ರ ಬೇಕಾದರೂ ಮಾತಾಡ್ತೀನಿ. ಬಟ್ ಪ್ಲೀಸ್ ಕಂಪ್ಲೇಂಟ್ ಮಾತ್ರ ಬೇಡ. ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಶುರು ಮಾಡಿ ಪ್ಲೀಸ್. ಓಕೆ ಸರ್, ಟ್ರೀಟ್ಮೆಂಟ್ ಶುರು ಮಾಡ್ತೀನಿ ಪ್ಲೀಸ್. ಅಂತರ ವಿಷಯ ಪವಿತ್ರ ಅವ್ರಿಗೂ ಗೊತ್ತಾಗಿದೆ ಅನ್ಸುತ್ತೆ. ಸೊ ಇವಾಗ ಪವಿತ್ರ ಅವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಅಂದ್ರೆ ಕೇಸು ಪೊಲೀಸು ಅಂತ ವಿಷಯ ಸ್ಟೇಷನ್ವರೆಗೂ ಹೋದ್ರೆ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಭಯ ಏಜಿಗೆ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಬೇಡ ಅಂತ ಅವಾಯ್ಡ್ ಮಾಡ್ತಾ ಇದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಪವಿತ್ರನ ತಳ್ಳಿರೋದು ಇವರೇ ಅಂತ. ಮೊದಲು ಡಾಕ್ಟರ್ ಹತ್ರ ಮಾತಾಡಬೇಕು. ಪವಿತ್ರ 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 ಅಜಯ್, ಏನಾಯ್ತು ಅಜಯ್? ಪವಿತ್ರಂಗೆ ಹೇಳಿ ಅಜಯ್, ಪವಿತ್ರಂಗೆ ಏನಾಯ್ತು? ಏನಾಯ್ತು ಹೇಳಿ ಅಜಯ್? ಪವಿತ್ರಂಗೆ ಏನಾಯ್ತು ಹೇಳಿ ಅಜಯ್? ಹೇಳಿ ಅಜಯ್. ಪವಿತ್ರ, ನೀನೇ ಅಷ್ಟೊಂದು ಹೇಳ್ತಾ ಇದೀಯ? ಅಜಯ್, ನನ್ನ ಹೆಂಡತಿ. ಅಬ್ಬಬ್ಬಬ್ಬಾ, ಏನ್ ಅನುಬಂಧ? ದುಶ್ಮನ್ ಕ ದುಶ್ಮನ್ ದೋಸ್ತ್ ಹೇ. ಇಬ್ರು ಕಟರ್ ವಿಲನ್ಗಳೇ. ಇಬ್ರು ಸೇರ್ಕೊಂಡು ಆ ಪವಿತ್ರಾಗ್ ಏನ್ ಮಾಡಿದ್ರು? ಇಲ್ಲಿ ಹೊಸ ಡ್ರಾಮಾ ಮಾಡ್ತಿದ್ದಾರೆ. ಪವಿತ್ರ ಬಿಲ್ಡಿಂಗ್ ಮೇಲಿಂದ ಬಿದ್ಲು. ಏನೋ ಬಿಲ್ಡಿಂಗ್ ಮೇಲಿಂದ ಬಿಟ್ಬಿಟ್ಲಾ? ಏನ್ ಮಾಡ್ಕೊಂಡೆ ಪವಿತ್ರ ನೀನು? ನನ್ನ ಹೆಂಡತಿನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿದ್ದೆ ಏಜೆ. ಸೂಸೈಡ್ ಮಾಡ್ಕೊಳ್ಳೋ ಅಂತದ್ದು ಏನಾಗಿತ್ತು ಏಜೆ ಅವಳಿಗೆ? ನಾನು ಸೂಸೈಡ್ ಅಂತ ಹೇಳಿಲ್ವಲ್ಲ. ಅಂದ್ರೆ ಹೇಳ್ತೀನಿ, ಎಲ್ಲ ಹೇಳ್ತೀನಿ, ವೇಟ್ ಮಾಡು. ಅಂದ್ರೆ ಇದು ಸೂಸೈಡ್ ಅಲ್ಲ, ಕೊಲೆ ಅಂತ ಏಜೆ ಕ್ಲಿಯರ್ ಆಗಿ ಗೊತ್ತು. ಯಾಕಂದ್ರೆ ಅದನ್ನ ಮಾಡಿರೋದು ಅವರೇ ತಾನೆ. ಹಾಸ್ಪಿಟ್ಲಲ್ಲಿ ಎಲ್ಲ ನೋಡ್ತಾರೆ ಅಂತ ದೇವ್ಗೆ ಆಮೇಲೆ ಹೇಳ್ತೀನಿ ಅಂತ ಹಿಂಡ್ ಕೊಡ್ತಾ ಇದ್ದಾರೆ. ಛೆ ಪಾಪಿ, ಅನ್ಯಾಯವಾಗಿ ಜೀವನ ಕೊಲ್ತಾ ಇದ್ದಾರೆ. ಪವಿತ್ರ ಹೇಗಿದ್ದಾಳೆ ಏಜೆ? ಅವಳ ಪ್ರಾಣಕ್ಕೆ ಪ್ರಾಣ ಹೋಗಿಲ್ಲ, ಪ್ರಜ್ಞೆ ಇನ್ನ ಇಲ್ಲ. ಅಯ್ಯೋ ಇವಳಜ್ಜೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಇಂದ ಕೆಳಗಡೆ ತಳ್ಳಿದ್ರು ಇನ್ನೂ ಸತ್ತಿಲ್ವಲ್ಲ ಇವಳು. ಒಂದ್ ವೇಳೆ ಇವಳು ಪ್ರಜ್ಞೆ ಬಂದ್ ಮಾತಾಡಿದ್ರೆ ಏಜೆ ನನ್ ಮಾತು ನಿಲ್ಲಿಸ್ತಾನಷ್ಟೇ. ಶನಿ ಬೀಳೋದ್ ಬಿಟ್ಟು ಒಂದೇ ಸತಿ ಪ್ರಾಣ ಹೋಗಿದ್ದಿದ್ರೆ ನನಗೆ ತಲೆನೋವೇ ಇರ್ತಾ ಇರಲಿಲ್ಲ. ಏನ್ ಮಾಡ್ಲಿ ಈಗ? ಏಜೆ ಕಂಪ್ಲೇಂಟ್ ಕೊಡೋದ್ ಬೇಡ ಅಂತ ಯಾಕೆ ಹೇಳಿದ್ರು? ಇದು ಕೇಸ್ ಮುಚ್ಚೋ ಪ್ಲಾನ್ ಏನಾದ್ರು ಮಾಡಿದಾರ? ಹಾಗೇನಾದ್ರೂ ಇದ್ರೆ ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ. ಏಜೆ ಅಲ್ಲಿ ಯಾಕೆ ಬಂದಿದ್ರು ಅಂತ ನಾನೇ ಪ್ರಶ್ನೆ ಮಾಡ್ತೀನಿ. ಕಂಪ್ಲೇಂಟ್ ಕೊಡೋದ್ ಬೇಡ ಅಂತ ಹೇಳಿದ್ರು ಅಂತ ನಾನೇ ಕೇಳ್ತೀನಿ. ಅವ್ರೇನಾದ್ರೂ ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ
ನಾನೇ ಇವ್ರು ಕೊಲೆ ಪ್ರಯತ್ನ ಮಾಡಿದ್ರೆ ಅಂತ ಕಂಪ್ಲೇಂಟ್ ಲಾಂಚ್ ಮಾಡ್ತೀನಿ. ಏಜೆ, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀನು ಆ ಬಿಲ್ಡಿಂಗ್ ಹತ್ರ ಯಾಕೆ ಬಂದಿದ್ದೆ? ಇವ್ರೇನು ನಾನು ಕೇಳಬೇಕು ಅಂತ ಇರೋ ಪ್ರಶ್ನೆನೇ ಇವರೇ ಕೇಳ್ತಿದಾರಲ್ಲ. ನಿನ್ನೆ ಕೇಳ್ತಾ ಇರೋದು, ಆ ಜಾಗದಲ್ಲಿ ನಿನ್ಗೇನು ಕೆಲಸ ಇತ್ತು? ನಾನೇನು ಬರಲಿಲ್ಲ, ಪವಿತ್ರ ಅವರೇ ಫೋನ್ ಮಾಡಿ ಬನ್ನಿ ಅಂತ ಹೇಳಿದ್ದು. ಹೌದಾ? ಪವಿತ್ರ ನಿನ್ನ ಹತ್ರ ಏನಾರ ಹೇಳಿದ್ಲಾ? ಐ ಮೀನ್ ಏನಾರ ಪ್ರಾಬ್ಲಮ್ ಇದೆ ಅಂತ ಶೇರ್ ಮಾಡ್ಕೊಂಡ್ಲಾ? ಓ, ಇವರಿಗೆ ಪವಿತ್ರ ನನ್ನ ಹತ್ರ ಏನೋ ಹೇಳಿರ್ಬೋದು ಅಂತ ಡೌಟ್ ಬಂದಿದೆ ಅನ್ಸುತ್ತೆ. ಅದಕ್ಕೆ ನನ್ನ ಹತ್ರನೇ ಬಾಯ್ ಬಿಡ್ಸೋಕೆ ಟ್ರೈ ಮಾಡ್ತಿದ್ದಾರೆ. ನಿನ್ನನ್ನೇ ಕೇಳ್ತಾ ಇರೋದು. ಇಲ್ಲ ಅವ್ರು ಬೇರೆ ಏನೂ ಹೇಳಿಲ್ಲ. ಓಕೆ, ಪವಿತ್ರ ಬಿದ್ದಿದ್ದನ್ನು ನೋಡಿದ್ಯಾ ನೀನು? ಎಷ್ಟನೇ ಫ್ಲೋರಿಂದ ಬಿದ್ಲು ಅಂತ ಏನಾರ ಗೊತ್ತಾ? ಓ, ನಾನವರು ಪವಿತ್ರನ ತಳ್ಳೋದನ್ನ ನೋಡಿದ್ದೀನೋ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೋತಾ ಇದ್ದಾರೆ. ಈಗ ನಾನು ಏನಾದ್ರೂ ನೋಡಿದೀನಿ ಅಂತ ಬಾಯ್ ಬಿಟ್ರೆ ನನ್ನನ್ನೇ ಐ ವಿಕ್ಟಿಮ್ ಮಾಡ್ಬಿಡ್ತಾರೆ. ಆಮೇಲೆ ಸಾಕ್ಷಿನೆಲ್ಲ ನಾಶ ಮಾಡಿ ನನ್ನನ್ನೇ ಕೊಂದು ಬಿಡ್ತಾರೆ. ಪವಿತ್ರಗಾದ ಗತಿನೇ ನನಗೂ ಆಗುತ್ತೆ. ಬೇಡದೇ ಇರೋ ಟೈಮಲ್ಲಿ ವಟಪಟ ಅಂತ ಮಾತಾಡ್ತಾ ಇರ್ತೀಯ. ನಾನು ಈಗೇನೋ ಕೇಳ್ತಾ ಇದ್ದೀನಿಲ್ಲ, ಹೇಳು. ಇಲ್ಲ ನಾನು ಅವ್ರು ಬಿದ್ದಿದ್ದು ನೋಡಿಲ್ಲ. ನಾನು ಬರೋ ಅಷ್ಟರಲ್ಲಿ ಅವ್ರನ್ನ ಯಾರೋ ತಳ್ಳಿಬಿಟ್ಟಿದ್ರು. ಯಾರು? ನನ್ನ ಕೇಳಿದ್ರೆ ನಾನೇನು ಹೇಳಿ? ನೀವೇ ಹೇಳ್ಬೇಕು ಅದನ್ನ. ವಾಟ್? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಇಲ್ಲಿ ಕೆಲವು ಉದ್ದೇಶಗಳು ಸರಿ ಅನಿಸ್ತಿಲ್ಲ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಡಾಕ್ಟರ್ಗೆ ಯಾಕೆ ಆರ್ಡರ್ ಮಾಡಿದ್ರಿ? ಅದಕ್ಕೆಲ್ಲ ಕಾರಣ ಇದೆ. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿ ನಿನಗಿಲ್ಲ. ಯಾಕೆ ಅರ್ಥ ಆಗಲ್ಲ? ನನಗೀಗಾಗಲೇ ಎಲ್ಲ ಅರ್ಥ ಆಗಿದೆ. ನಾನು ಈ ಥರ ಟ್ರಿಕ್ಸ್ನ ತುಂಬ ಸೀರಿಯಲ್ಲೇ ನೋಡ್ಬಿಟ್ಟಿದ್ದೀನಿ. ಕೊಲೆಗಾರ ತನ್ನ ಮಾಡಿದ ಕೊಲೆನ ಮುಚ್ಚಾಕಕ್ಕೆ ಹೀಗೆ ಮಾಡೋದು. ತನಗಿರೋ ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಿ ಪೊಲೀಸ್ ರೆಕಾರ್ಡಿಂದ ಆ ಕೇಸ್ನ ತೆಗ್ಸಾಕ್ಬಿಡೋದು. ಇಲ್ಲೂ ಹಾಗೆ ಕೊಲೆಗಾರ ಸಿಕ್ಕಾಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೀಗೆಲ್ಲ ಮಾಡ್ತಿದ್ದಾನೆ ಅಲ್ವಾ? ಏಯ್, ತಲೆ ಕೆಟ್ಟೋಳ್ ಥರ ಮಾತಾಡ್ಬೇಡ. ಹೌದೌದು, ಸತ್ಯ ಮಾತಾಡೋರು ನಿಮಗೆ ತಲೆ ಕೆಟ್ಟರ ಥರನೇ ಕಾಣಿಸೋದು. ಸರಿ, ಹಾಗಾದರೆ ಅವತ್ತು ನಿನ್ನ ತಂಗಿ ಕೈ ಕಟ್ ಮಾಡ್ಕೊಂಡಾಗ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ. ಯಾಕೆ ಹೇಳು? ಯಾಕೆ ಅಂದರೆ ಒಂದು ಹೆಣ್ಣು ಹುಡುಗಿ ಮರ್ಯಾದೆ ಪ್ರಶ್ನೆ ಅದು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪೊಲೀಸ್ ರೆಕಾರ್ಡಲ್ಲಿ ಹೆಸರು ಹೋಯ್ತು ಅಂದರೆ ಅದು ಇಡೀ ಜೀವನ ಕಪ್ಚುಕ್ಕೆಯಾಗಿ ಉಳಿಯುತ್ತೆ. ಅದು ನಿನ್ನ ತಂಗಿ ಆದರೂ ಒಂದೇ, ಪವಿತ್ರ ಆದರೂ ಒಂದೇ. ಅದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ. ಅಷ್ಟೇ ಅಲ್ಲ, ಪವಿತ್ರ ಯಾಕೆ ಅಲ್ಲಿ ಹೋಗಿದ್ದು, ಯಾಕೆ ನನ್ನನ್ನು ಅಲ್ಲಿಗೆ ಬರೋದಕ್ಕೆ ಹೇಳಿದ್ಲು, ಯಾಕೆ ಮೇಲಿಂದ ಬಿದ್ಲು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಆ್ಯಂಡ್ ಅದು ಪಬ್ಲಿಕ್ ಆಗಬಾರ್ದು. ಅದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು ಅಂದರೆ ಪವಿತ್ರಂಗೆ ಪ್ರಜ್ಞೆ ಬರಬೇಕು. ಈ ಪವಿತ್ರಂಗೆ ಏನಾದ್ರು ಪ್ರಜ್ಞೆ ಬಂದರೆ ನನಗೆ ಪ್ರಜ್ಞೆ ಹೋಗುತ್ತಷ್ಟೇ. ಹಾಗೆ ಹೊಡಿತಾನೆ ಏಜೆ. ಯಾವುದೇ ಕಾರಣಕ್ಕೂ ಪವಿತ್ರಂಗೆ ಪ್ರಜ್ಞೆ ಮಾತ್ರ ಬರಬಾರ್ದು. ಡೋಂಟ್ ವರಿ ಏಜೆ, ತಪ್ಪು ಮಾಡಿದವರು ಒಂದಲ್ಲ ಒಂದಿನ ಸಿಕ್ಕಾಕೊಳ್ಳೇಬೇಕು. ಸಿಕ್ಕಾಕೋತಾರೆ. ನಾನು ನೋಡಿಲ್ಲ ಅಂತ ಸುಳ್ಳು ಹೇಳಿ ಒಳ್ಳೆ ಕೆಲಸ ಮಾಡಿದೆ. ನೋಡಿದ್ದೀನಿ ಅಂತ ಏನಾದರೂ ಹೇಳಿದರೆ ಅಲರ್ಟ್ ಆಗಿಬಿಡ್ತಿದ್ರು. ತುಂಬ ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿ ನೇರ ಹೋರಾಡೋದು ಕಷ್ಟ. ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಇವ್ರು ಸುಳ್ಳಿನ ಸಾಕ್ಷಿ ಕ್ರಿಯೇಟ್ ಮಾಡೋಕ್ಕೆ ಮುಂಚೆ ನನ್ನ ಸತ್ಯದ ಬೆನ್ನು ಹತ್ತಬೇಕು. ಇಲ್ಲ, ಇಲ್ಲಿ ಸತ್ಯ ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋದು ಪವಿತ್ರ ಮಾತ್ರ. ಸತ್ಯ ಏನು ಅಂತ ಗೊತ್ತಾಗಲೇಬೇಕು.
ಏನಾದ್ರೂ ಆಗೋದು ಈ ಪವಿತ್ರ ಜೀವಂತವಾಗಿ ಆಚೆ ಹೋಗೋದಿಕ್ಕೆ ಬಿಡಬಾರ್ದು. ಇಲ್ಲೇ ಇದ್ದಾನೆ. ಇವನ್ ಕಣ್ ತಪ್ಪಿಸಿ ಒಳಗೆ ಹೇಗೆ ಹೋಗ್ಲಿ ನಾನು ಎಲ್ಲಿ ಹೋದ್ರು ನನ್ನ ದಾರಿಗೆ ಮುಳ್ ತರ ಬಂದು ನನ್ನ ಕಾಲ್ಗೆ ಚುಚ್ಕೋತಿಯಲ್ಲ ಏಜೆ. ನನಗ್ ಬರ್ತಿರೋ ಕೋಪಕ್ಕೆ ನಿನ್ನ ಕಿತ್ತು ಬಿಸಾಡೋಣ ಅಂದ್ರೆ ನನಗ ಧೈರ್ಯನೇ ಇಲ್ವೇ. ಹಲೋ, ಹಾಂ, ಇವತ್ತಿನ ಎಲ್ಲ ಮೀಟಿಂಗ್ಸ್ನು ಕ್ಯಾನ್ಸಲ್ ಮಾಡಿ. ನಾನು ರೆಸ್ಟೋರೆಂಟಿಗೆ ಬರ್ತಾ ಇಲ್ಲ ಇವತ್ತು. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನೆಲ್ಲ ನಾನು ಮೆಸೇಜ್ ಕಳಿಸ್ತೀನಿ. ಗುಡ್. ಹಲೋ, ನಾ ಹೇಳಿದ್ನಲ್ಲ ಪೋಸ್ಟ್ಪೋನ್ ಮಾಡಿ ಅಂತ. ವಾಟ್ ಎವರ್, ನಾನು ವಿಶ್ವರೂಪ್ಗೆ ಎಲ್ಲನೂ ಅಪ್ಡೇಟ್ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ವಿಶ್ವರೂಪ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಹಾಂ. ಸಾಯಿ ಅಂತ ಮೇಲಿಂದ ಹೋದ್ರೆ ಬದುಕ್ಬಿಟ್ಟಿಯಲ್ಲೇ. ಗಟ್ಟಿ ಪಿಂಡ ನೀನು ಗಟ್ಟಿ ಪಿಂಡ ಆದರೆ ನಾನು ಶತಮುಂಡ. ಅಂದ್ಕೊಂಡಿದ್ದನ್ನು ಸಾಧಿಸೋವರೆಗೂ ಬಿಡೋ ಮಗನೇ ಅಲ್ಲ ನಾನು. ಉಸಿರಾಡಬೇಕು ಅಂತಂದರೆ ನಿನ್ನ ಉಸಿರು ನಿಲ್ಬೇಕು. ಏಜೆ ಎಲ್ಲೋದ್ರು? ನಾನು ಇಲ್ಲದೆ ಇರೋ ಗ್ಯಾಪಲ್ಲಿ ಪವಿತ್ರನ್ ಕೊಲ್ಲಕ್ಕೇನಾದ್ರೂ ಹೋದ್ರಾ?